ಇನ್ನು ಸಿದ್ದರಾಮಯ್ಯ ಸಿಎಂ ಆಗೋದ್ರಲ್ಲಿ ಡಿಕೆ ಶಿವಕುಮಾರ್ ಪಾತ್ರ ಇದೆ. ಪಕ್ಷ ಕಟ್ಟೋಕೆ ಡಿಸಿಎಂ ಡಿಕೆ ಶ್ರಮಿಸಿದ್ದಾರೆ. ಅವ್ರು ಸಿಎಂ ಆಗ್ತಾರೆ ಹೇಳಿರೋದು ಯಾರು ಗೊತ್ತಾ? ಶಾಸಕ ಸುರೇಶ್ ಗೌಡ. ಪಕ್ಷ ಅಧಿಕಾರಕ್ಕೆ ಬರೋಕೆ ಸಾವಿರಾರು ಕೋಟಿ ರೂಪಾಯಿ ಅವ್ರು ಖರ್ಚು ಮಾಡಿದ್ದಾರೆ. ಯಾವ ಸಮಯದಲ್ಲಿ ಅವ್ರು ಸಿಎಂ ಆಗಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ ಅಂತ ಬೆಂಗಳೂರಿನಲ್ಲಿ ಟಿವಿ9ಗೆ ಶಾಸಕ ಸುರೇಶ್ ಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕೃಷ್ಣ ಅವ್ರ ಕಾಲದಿಂದಲೂ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಮಾಡೋದ್ರಿಂದ ಹಿಡಿದು ಇಲ್ಲಿವರೆಗೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡೋದ್ರಲ್ಲಿ ಅವ್ರ ಪಾತ್ರ ಇದೆ. ಈ ಸಲಿನೂ ಕೂಡ ಬಹಳ ಹೋರಾಟ ಮಾಡಿ ಹಣ ಇನ್ವೆಸ್ಟ್ ಮಾಡಿ, ಎಲ್ಲರೂ ಹೇಳೋದು 1000 ಕೋಟಿ ಇನ್ವೆಸ್ಟ್ ಮಾಡೋದು, ನನಗೆ ಗೊತ್ತಿಲ್ಲ, ಅದು ಎಲ್ಲರೂ ಹೇಳ್ತಾರೆ 1000 ಕೋಟಿ ಇನ್ವೆಸ್ಟ್ ಮಾಡಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರ ಬಂತಿಲ್ಲಿ ಅಂತ. ಅದರಿಂದ ಎಲ್ಲರೂ ಕಾಂಗ್ರೆಸ್ಸರು ಸೇರಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಇಲ್ಲಿ ಸಿದ್ದರಾಮಯ್ಯನವರು ಹೊರಗಡೆಯಿಂದ ಬಂದು 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಈ ಕಾಂಗ್ರೆಸ್ನಲ್ಲಿ ಹೊರಗಡೆಯಿಂದ ಬಂದವ್ರಿಗೆ ಮನ್ನಣೆ ಜಾಸ್ತಿಯಾಗಿ ಮೂಲ ಕಾಂಗ್ರೆಸ್ಸಿಗರು ಗೊಂದಲದಲ್ಲಿ ಮತ್ತೆ ಅಧಿಕಾರ ಕಳ್ಕೊಂಡು ಮೂಲೆ ಗುಂಪು ಆಗ್ಬಿಟ್ಟಿದೆ. ಅದರಲ್ಲಿ ಇನ್ಕ್ಲೂಡಿಂಗ್ MLC ಆಗಿರೋಂಥ ಯಾರೋ ಹರಿಪ್ರಸಾದ್ ಅವರು ಕೂಡ ಮೂಲೆ ಗುಂಪಾಗಿದ್ದಾರೆ. ಅದರಿಂದ ಇವತ್ತು ಮೂಲ ಕಾಂಗ್ರೆಸ್ಸಿಗರು ಎಲ್ಲರೂ ಒಂದುಗೂಡಿ ಸಿದ್ದರಾಮಯ್ಯನ 100ಕ್ಕೆ 100 ತೆಗಿಬೇಕು ಅಂತ ಕೂತವ್ರೆ. ಆದರೆ ಕಾಂಗ್ರೆಸ್ ಇರೋದೇ 3 ರಾಜ್ಯದಲ್ಲಿ, ಒಂದು ಹಿಮಾಚಲ್ ಪ್ರದೇಶ, ಒಂದು ತೆಲಂಗಾಣ, ಒಂದು ಕರ್ನಾಟಕ. ಆದರೆ ತೆಗೆದ್ರೆ ಸರ್ಕಾರ ಎಲ್ಲಿ ಬಿದ್ದೋಗುತ್ತೋ ಅಂತ ಆತಂಕದಲ್ಲಿದ್ದಾರೆ. ಅದಕ್ಕೆ ಸ್ಟ್ರಾಟಜಿ ವರ್ಕೌಟ್ ಮಾಡ್ತಾರೆ. ಸ್ಟ್ರಾಟಜಿ ವರ್ಕೌಟ್ ಮಾಡಿ ಡಿ ಕೆ ಶಿವಕುಮಾರ್ ಏನು ಕಡಲೆಕಾಯಿ ತಿನ್ನೋರಲ್ಲ. ಅವರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಎಲ್ಲ ವಿದ್ಯೆಗಳು ಗೊತ್ತಿದೆ, ಮೂಲಭೂತ. ಹೀಗೆ ಬಿಜೆಪಿ ಶಾಸಕ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ.